ಕೋಶವಾಂಡ ಇದು ವಿಚಾರಗಳ ವಿಶ್ಲೇಷಣೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಎಸ್ ಜೈನ್. 2005ರಲ್ಲಿ ಶುಲ್ಲಕ ದೀಕ್ಷೆ, 2007ರಲ್ಲಿ ಐಲಕ ದೀಕ್ಷೆ, 2011ರಲ್ಲಿ ಸಂಪೂರ್ಣ ಮುನಿ ದೀಕ್ಷೆಯನ್ನ ಪಡೆದಂತಹ ಏಲಾಚಾರ್ಯ ಶ್ರೀ 108 ಪ್ರಸಂಗ ಸಾಗರ್ ಮುನಿ ಮಹಾರಾಜರು ನಮ್ಮ ಜೊತೆ ಇದ್ದಾರೆ. ತ್ರಿವಳಿ ನಮೋಸ್ತುಗಳೊಂದಿಗೆ ನಮೋಸ್ತು ಮಹಾರಾಜ್, ನಮೋಸ್ತು ಮಹಾರಾಜ್, ನಮೋಸ್ತು ಮಹಾರಾಜ್. ಚಾತುರ್ಮಾಸ ಜೈನ ಧರ್ಮದಲ್ಲಿ ಆಧ್ಯಾತ್ಮಿಕವಾಗಿ ಅತ್ಯಂತ ಪವಿತ್ರವಾದ ಅವಧಿ ಅಂತ ಅಂದ್ರೆ ಅದು ಚಾತುರ್ಮಾಸ. ನಮ್ಮ ಜೈನ ದಿಗಂಬರ ಮುನಿಗಳು ವರ್ಷವಿಡೀ ನಿರಂತರವಾಗಿ ಪಾದಯಾತ್ರೆಯನ್ನ ಮಾಡಿ ವಿಹಾರವನ್ನ ಮಾಡ್ತಾರೆ. ಆದ್ರೆ ಮಳೆಗಾಲದಲ್ಲಿ 4 ತಿಂಗಳುಗಳ ಕಾಲ ಒಂದು ಸ್ಥಳದಲ್ಲಿ ಸ್ಥಿರವಾಗಿ ನೆಲೆಯೂರಿ ಚಾತುರ್ಮಾಸವನ್ನ ಕೈಗೊಳ್ತಾರೆ. ಈ ಚಾತುರ್ಮಾಸದ ಹಿಂದೆ ಇರುವಂತಹ ಆಧ್ಯಾತ್ಮಿಕ ಹಾಗೂ ಅಹಿಂಸಾತ್ಮಕ ಧಾರ್ಮಿಕತೆಯ ಬಗ್ಗೆ ಹೇಳೋದಾದ್ರೆ ಮುನಿವರ್ಯಜಿ. ಚಾತುರ್ಮಾಸ ಅಂತಂದರೆ 4 ತಿಂಗಳು. ಆ 4 ತಿಂಗಳಲ್ಲಿ ದಿಗಂಬರ ಜೈನ್ ಸಾಧು ಅಂದರೆ ಎಲ್ಲ ಜೈನ್ ಸಾಧು ಸಂತು ಮಹಾತ್ಮರು ಒಂದು ವರ್ಷದಲ್ಲಿ 12 ತಿಂಗಳಲ್ಲಿ 8 ತಿಂಗಳವರು ಪದವಿಹಾರ ಮಾಡುತ್ತಾರೆ. ವಿಹಾರ ಮಾಡ್ತಾ ಧರ್ಮ ಬೋಧನೆ ಮಾಡ್ತಾ ಪ್ರಚಾರ ಧರ್ಮದ ಆದಿನಾಥ ಭಗವಾನಿಂದ ಮಹಾವೀರ ಸ್ವಾಮಿ ತನಕ ಏನು ಉಪದೇಶ ಇತ್ತಲ್ಲ, ಸಂದೇಶ ಇತ್ತಲ್ಲ, ಪೂರ್ವಾಚಾರ್ಯ ಹೇಳಿದ್ದನ್ನು ಅದನ್ನು ಸಂದೇಶವನ್ನು ಎಲ್ಲ ಹಳ್ಳಿ ಪೇಟೆಗೆ ಹೋಗಿ ಅದನ್ನು ಪ್ರಭಾವನ ಮಾಡಿ ಹಾಗೂ ಆ 8 ತಿಂಗಳದ ಪ್ರಭಾವನ ಮಾಡ್ತಾ ಹೋಗ್ತಾ ಇರ್ತಾರೆ. ಆದ ನಂತರ ಮಳೆಗಾಲದಲ್ಲಿ ಅಂದರೆ ಈ ವರ್ಷಾ ಋತುದಲ್ಲಿ ಅವರು 4 ತಿಂಗಳು ಒಂದೇ ಜಾಗದಲ್ಲಿ ನಿಂತು ಸಾಧನೆ ಮಾಡ್ತಾರೆ. ಚಾತುರ್ಮಾಸ ಅಂತ ಹೇಳ್ತಾರೆ. 4 ತಿಂಗಳು ಎಲ್ಲಿ ಹೋಗೋದಿಲ್ಲ. ಎಲ್ಲಿ ಅಂದರೆ ಅವರ ತಮ್ಮ ಕಕ್ಷದಲ್ಲಿ ಅವರ ಜಪ ತಪ ದೇವರ ಸಾನ್ನಿಧ್ಯದಲ್ಲಿ ಆಗಲಿ, ಅವರ ತಮ್ಮ ಕಕ್ಷದಲ್ಲಿ ಆಗಲಿ ಧ್ಯಾನ ಜಪ ಸ್ವಾಧ್ಯಾಯ ಮತ್ತು ಅಧ್ಯಯನ ಗ್ರಂಥಗಳಲ್ಲಿ ಬಂದಂಥ ಭಕ್ತಾದಿಗಳಿಗೆ ಪ್ರವಚನ ಅನುಷ್ಠಾನ ವಿಧಾನ ಆರಾಧನೆಗಳು ಎಲ್ಲ ನಡೆಸ್ಕೊಂತ ಧರ್ಮ ಬೋಧನೆ ಮಾಡ್ತಿರ್ತಾರೆ. ಅವರು ಈ ವರ್ಷಾಯೋಗ ಅಂತ ಹೇಳ್ತಾರೆ. ವರ್ಷಾಯೋಗ ಅಂತಂದರೆ 4 ತಿಂಗಳಲ್ಲಿ ಈಗ ನಮಗೆ ಮಳೆ ಬರ್ತದೆ. ಆ ಮಳೆ ಬಂದರೆ ವರ್ಷ ಅಂತಂದರೆ ಮಳೆ. ಆ ಮಳೆ ಬಂದರೆ ಭೂಮಿಗೆ ತಾಗುತ್ತದ ಮೇಲೆ ಅಲ್ಲಿ ಬೀಜ ಹಾಕಿದಾರ ರೈತರು ಹಾಕಿದ ಬೀಜ ಹುಟ್ಟುತ್ತದೆ. ಆ ಹುಟ್ಟಿದ ಮೇಲೆ ಏನಾಗ್ತದೆ ಅಂದರೆ ಫಸಲು ಬಂದಾಗ ಎಲ್ಲರೂ ಚೆನ್ನಾಗಿ ಅದನ್ನು 4 ತಿಂಗಳು ಏನು ಪರಿಶ್ರಮ ಮಾಡ್ತಾರೋ 8 ತಿಂಗಳಲ್ಲಿ ಅವರು ತನ್ನ ಹೊಟ್ಟೆಗೆ ಎಲ್ಲ ಜಗತ್ತಿಗೆ ಅನ್ನ ದಾನ ಮಾಡುತ್ತಾರೆ. ಮತ್ತು ಅದೇ ಮಳೆ ಭವನ ಮೇಲೆ ಬಿದ್ದರೆ, ಈ ಮನೆ ಮೇಲೆ ಬಿದ್ದರೆ ಎಲ್ಲ 8 ತಿಂಗಳಲ್ಲಿ ಧೂಳ ಎಲ್ಲ ಇದ್ದಿದ್ದೆಲ್ಲ ಹೊರಟು ಹೋಗ್ತದೆ. ಆ ಧೂಳುಗಳನ್ನು ಎಲ್ಲ ಮನೆ ತೊಳೆದು ಹೋಗ್ತದೆ, ಗಿಡ ಮರಗಳು ತೊಳೆದು ಹೋಗ್ತವೆ, ಎಲ್ಲ ತೊಳೆದು ಹೋಗ್ತವೆ. ಯಾಕಂದರೆ ಅದು ಧೂಳು ಕೂತ್ಕೊಂಡಿರ್ತದೆ. ಅದು 8 ತಿಂಗಳಲ್ಲಿ ಹಾಗೆ ಇರ್ತದೆ. ಮಳೆ ಬಂದ ಮೇಲೆ ಎಲ್ಲದು ಸ್ವಚ್ಛ ಆಗಿಬಿಡ್ತದೆ. ಅದೇ ಪ್ರಕಾರ ಚಾತುರ್ಮಾಸ ಅಂತಂದರೆ ದಿಗಂಬರ ಜೈನ ಸಾಧುಗಳು ಸಾಧುವಿಗಳು ಮಾತಾಜಿಗಳು ಎಲ್ಲರೂ ಚಾತುರ್ಮಾಸ ಮಾಡ್ತಾ ಭಕ್ತರಿಗೂ ಕೂಡ ಇಲ್ಲಿ ಆತ್ಮನ ಸ್ವಚ್ಛ ಮಾಡ್ಕೊಳ್ಳೋಂಥ ಒಂದು ವರ್ಷಾಯೋಗ ಅಂತ ಹೇಳ್ತಾರೆ. ಆ ಮಳೆ ಬರ್ತದೆ. ಅಧ್ಯಾತ್ಮದ ಮಾನ್ಸೂನ್ ಮಳೆಯನ್ನು ಯಾರು ತಮ್ಮ ಆತ್ಮಕ್ಕೆ ಸ್ಪರ್ಶ ಮಾಡಿಸ್ಕೊಳ್ತಾರೋ ಅವ್ರ ಆತ್ಮ ಶುದ್ಧೀಕರಣ ಆಗ್ತತಿ. ಮತ್ತು ಅಲ್ಲಿ ಅಷ್ಟಾನಿಕ ಆಗಿರ್ಬೋದು, ದಶಲಕ್ಷಣ ಆಗಿರ್ಬೋದು, ಆಮೇಲೆ ಮುಕುಟ ಸಪ್ತಮಿ ಆಗಿರ್ಬೋದು, ದೀಪಾವಳಿ ಹಬ್ಬ ಆಗಿರ್ಬೋದು, ನವರಾತ್ರಿ ಆಗಿರ್ಬೋದು, ನಾನಾ ಪ್ರಕಾರ ಪರ್ವಗಳು ಜೈನ ಧರ್ಮದಲ್ಲಿ ಪರ್ವಗಳಂತ ಹೇಳ್ತಾರೆ. ಪರ್ವ ಅಂದರೆ ಹಬ್ಬಗಳನ್ನು ಆಚರಣೆ ಇರ್ತದೆ. 4 ತಿಂಗಳಂತ ಸೌಭಾಗ್ಯ ಸಿಕ್ಕಿರ್ತದೆ ಅವರಿಗೆ, ಶ್ರಾವಕರಿಗೆ ಮತ್ತು ಮುನಿಗಳದ್ದು 24 ಗಂಟೆಯಲ್ಲಿ ಚಾತುರ್ಮಾಸ ಇದ್ದೇ ಇರ್ತೈತೆ 12 ತಿಂಗಳು. ಆದರೆ ವಿಶೇಷವಾಗಿ 4 ತಿಂಗಳು ಅವ್ರಿಗೆ ಪೂರ್ಲಕ್ಕೆ ಒಂದು ಅವಕಾಶ ಸಿಕ್ಕಿರ್ತೈತಿ. ಅದು ಸಮಾಜ ಯಾವ ಭಾಗ್ಯಶಾಲಿ ಯಾವ ಊರಿನವರು ಅವ್ರನ್ನ ಕರೆದುಕೊಂಡು ಚಾತುರ್ಮಾಸ ಮಾಡಿಸ್ತಾರೆ ಅವರು ಪುಣ್ಯಶಾಲಿ ಇರ್ತಾರೆ. ಅಂಥ ಚಾತುರ್ಮಾಸದಲ್ಲಿ ಬಂದು ಕುಳಿತುಕೊಂಡವ್ರಿಗೆ ಜೀವನ ಕಲ್ಯಾಣ ಆಗ್ತತಿ. ಅವ್ರು ತನ್ನ ಕಲ್ಯಾಣ ಮಾಡಿಕೊಂಡು ಜಗತ್ತ ಕಲ್ಯಾಣ ಮಾಡ್ಕೊಂಡು ಹೋಗ್ತಿರ್ತಾರೆ. ಇದೇ ಚಾತುರ್ಮಾಸದಲ್ಲಿ ಬರೋಂಥ ಜೀವಗಳಿಗೆ ಕಲ್ಯಾಣ ಆಶೀರ್ವಾದ.